ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ಸೊ ನೋಡಿ, ಇಲ್ಲಿ ನೋಡ್ತಾ ಹೋದ ಹಾಗೆ ಸ್ನೇಹಿತರೆ, ಅಧ್ಯಾಯ 6 6th ಸ್ಟ್ಯಾಂಡರ್ಡ್, ಇದು ಫಸ್ಟ್ ಚಾಪ್ಟರ್ ಆಗಿರುತ್ತೆ. ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇತಿಹಾಸದ ಒಂದು ಪರಿಚಯ ಮತ್ತು ಆರಂಭಿಕ ಸಮಾಜ, ಇದಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ MCQsಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ: ಇತಿಹಾಸ ಎಂದರೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ, ಸ್ನೇಹಿತರೆ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ವಿಶ್ಲೇಷಣೆನ ಆಲ್ರೆಡಿ ಚಾಪ್ಟರ್ ಅಧ್ಯಯನ ಮಾಡಿದ್ದೀನಿ ಸ್ನೇಹಿತರೆ. ಸೊ ಯಾರೆಲ್ಲ ನೋಡಿರೋದು ನೋಡಿಕೊಂಡು ಅದಾದ ನಂತರ ನೀವು ಈ ವಿಡಿಯೋವನ್ನು ನೋಡೋದಾದರೆ ಸೊ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಮತ್ತು ಮೈಂಡಲ್ಲಿ ಸಹ ಬೇಗ ಉಳಿತಕ್ಕಂಥದ್ದು ಇರುತ್ತೆ. ಸೊ ಓಕೆ, ಸೊ ಫಸ್ಟ್ ಆ ಒಂದು ವಿಡಿಯೋನ ನೋಡಿ ಅದಾದ ನಂತರ ಈ ವಿಡಿಯೋನ ನೋಡ್ತಾ ಹೋಗಿ, ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಸಹ ನೀಟಾಗಿ ಸಿಗ್ತಾ ಹೋಗುತ್ತೆ. ಓಕೆ, ಫಸ್ಟ್ ಕ್ವೆಶನ್ ಈ ರೀತಿ ಇದೆ: ಇತಿಹಾಸ ಎಂದರೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ, ಇತಿಹಾಸ ಅಂತ ಅಂದ್ರೆ ಏನು? ಈ ಹಿಂದೆ ನಡೆದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳ್ತಕ್ಕಂಥದ್ದು ನಾವು ಇತಿಹಾಸ ಅಂತ ಕರಿತೀವಿ. ಆ್ಯಂಡ್ ಆಪ್ಷನ್ 2 ಏನಿದೆ, ಇತಿಹಾಸ ಎಂದರೆ ಒಂದು ಕತೆ ಅಥವಾ ಪುರಾಣವಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಇತಿಹಾಸ ಅಂತ ಅಂದರೆ ಏನು ಬರುತ್ತೆ? ಈ ಹಿಂದೆ ನಡೆದಂಥ ಒಂದು ಸಂಗತಿಗಳನ್ನ ಕ್ರಮಬದ್ಧವಾಗಿ ಹೇಳ್ತಕ್ಕಂಥದ್ದು ನಾವು ಇತಿಹಾಸ ಅಂತ ಕರಿತೀವಿ. ಓಕೆ, ಸೊ ಇತಿಹಾಸ ಅಂದರೆ ಒಂದು ಕತೆ ಪುರಾಣ ಅಂತ ಕೊಟ್ಟಿದ್ರೆ ಅದು ಒಂದು ಕತೆ ಆಗಿರೋದಿಲ್ಲ, ಅದೊಂದು ಪುರಾಣವೂ ಸಹ ಆಗೋದಿಲ್ಲ. ಸೊ ಇತಿಹಾಸ ಅಂತ ಹೇಳಿದಾಗ ಅಲ್ಲಿ ಕೆಲವೊಂದು ಕಾಲಾನುಕ್ರಮಗಳು ಬರುತ್ತೆ, ಘಟನೆಗಳು ಬರುತ್ತೆ, ರಾಜರುಗಳು ಬರ್ತಾರೆ, ಸ್ಥಳ ಬರುತ್ತೆ. ಸೊ ಈಗಿರಬೇಕಾದ್ರೆ ಅದು ನಾವು ಏನಂತ ಹೇಳ್ತೀವಿ? ಇತಿಹಾಸ ಅಂತ ಹೇಳ್ತೀವಿ. ಇತಿಹಾಸದಲ್ಲಿ ಕತೆ ಪುರಾಣ ಅಂತ ಹೇಳಿದಾಗ ಅಲ್ಲೊಬ್ಬ ರಾಜ ಇದ್ದ, ಅವನು ಹಂಗಿದ್ದ ಹಿಂಗಿದ್ದ ಅಂತ ಹೇಳ್ತೀವಿ ಕಥೆಯಲ್ಲಿ. ಬಟ್ ಇತಿಹಾಸ ಅಂತ ಹೇಳಿದಾಗ ರಾಜ ಇದ್ದ ಅಂತ ಹೇಳಿದ್ರೆ ಆ ಒಂದು ರಾಜನ ಹೆಸರು ಹೇಳ್ತೀವಿ, ಆ್ಯಂಡ್ ಅವನು ವಾಸ ಮಾಡ್ತಕ್ಕಂಥ ಅಥವಾ ಅವನು ಆಳ್ತಕ್ಕಂಥ ಒಂದು ರಾಜ್ಯದ ಹೆಸರನ್ನು ಹೇಳ್ತೀವಿ, ಮತ್ತು ಅವನು ಯಾವ ಕಾಲದಲ್ಲಿ ಆಳ್ವಿಕೆ ಮಾಡ್ತಾ ಅಂತಕ್ಕಂಥ ಪುರಾವೆಗಳನ್ನ ಕೊಡ್ತಾ ಹೋಗ್ತೀವಿ. ಸೊ ಈ ರೀತಿ ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಾಕ್ಷ್ಯ ಆಧಾರಗಳು, ಪುರಾವೆಗಳು, ಕಾಲಾನುಕ್ರಮ, ಸ್ಥಳ, ಹೆಸರು, ರಾಜರುಗಳ ಹೆಸರುಗಳು, ಸೊ ಈ ರೀತಿಯ ನೋಡ್ತಾ ಹೋದರೆ ಅದು ಕತೆ ಅಲ್ಲ ಅಂತಕ್ಕಂಥ ನಮಗೆ ತಿಳಿಸ್ತಾ ಹೋಗುತ್ತೆ. ಸೊ ಹಾಗಾಗಿ ಆನ್ಸರ್ ನಾವು ನೋಡ್ತಾ ಹೋದರೆ ಸ್ನೇಹಿತರೆ, ಆಪ್ಷನ್ 1 ಅಂತಕ್ಕಂಥದ್ದು ಏನಿದೆಯೋ ಅಂದರೆ ಎ ಸರಿ, ಬಿ ತಪ್ಪು ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಸೊ ಅದ್ರ ಪ್ರಕಾರ ನೋಡಿ, ಇಲ್ಲಿ 1 ಮತ್ತು 2 ಸರಿ ಅಂತ ಕೊಟ್ಟಿದ್ದಾರೆ, ಇಲ್ಲ. ಆ್ಯಂಡ್ 1 ಮತ್ತು 2 ತಪ್ಪು ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗುತ್ತೆ. 1 ಸರಿ 2 ತಪ್ಪು. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಎರಡನೇದು, ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಆದರೆ ಇವರು ಇತಿಹಾಸದ ಪಿತಾಮಹ ಅಂತ ಕೊಟ್ಟಿದ್ದಾರೆ. ಅಂದರೆ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಓಕೆ, ಸೊ ಇತಿಹಾಸದ ಪಿತಾಮಹ ಯಾರು ಬರ್ತಾರೆ ಹಾಗಾದರೆ? ಹೆರೋಡಟಸ್. ಆಪ್ಷನ್ 1 ಹೆರೋಡಟಸ್. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್, ಇತಿಹಾಸದ ಪಿತಾಮಹ ಹೆರೋಡಟಸ್. ಇದನ್ನು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಬಂದು, ಈ ಕೆಳಗಿನಲ್ಲಿ ಇದು ಪುರಾತತ್ವ ಆಧಾರಕ್ಕೆ ಸಂಬಂಧಿಸಿಲ್ಲ. ಮಡಕೆ ಚೂರುಗಳು, ನಾಣ್ಯಗಳು, ಜನಪದ ಗೀತೆಗಳು ಮತ್ತು ಸ್ಮಾರಕಗಳು. ಸೊ ನಾವು ಇಲ್ಲಿ ಆಧಾರಗಳನ್ನು ನೋಡ್ತಾ ಹೋದ್ರೆ ಸ್ನೇಹಿತರೆ, ಆಧಾರಗಳು, ಸಾಕ್ಷಿಗಳಂತ ಏನು ಹೇಳ್ತೀವೋ ಸೊ ಇದರಲ್ಲಿ ನಾವು 2 ರೀತಿಯಲ್ಲಿ ನೋಡ್ತೀವಿ. ಓಕೆ, ಸೊ ಇಲ್ಲೊಂದು ಏನಾಗುತ್ತೆ, ಸಾಹಿತ್ಯ ಬರುತ್ತೆ, ಆ್ಯಂಡ್ ಮತ್ತೊಂದು ಪುರಾತತ್ವ ಬರುತ್ತೆ. ಪುರಾತತ್ವ ಆಧಾರಗಳು. ಸೊ ಸಾಹಿತ್ಯದಲ್ಲಿ ಏನಾಗುತ್ತೆ, ಮತ್ತೆ ಮೌಖಿಕ ಸಾಹಿತ್ಯ ಮತ್ತು ಲಿಖಿತ ಸಾಹಿತ್ಯ ಅಂತ ಬರುತ್ತೆ. ಆ್ಯಂಡ್ ಪುರಾತತ್ವಗಳಲ್ಲಿ ಏನು ಬರುತ್ತೆ, ನಾಣ್ಯಗಳು, ಅದರ ನಂತರ ಶಾಸನಗಳಾಗಿರಬಹುದು, ಆ್ಯಂಡ್ ಸ್ಮಾರಕಗಳಾಗಿರ್ಬೋದು, ಮಡಿಕೆ ಚೂರುಗಳಾಗಿರ್ಬೋದು, ಇದೆಲ್ಲ ಪುರಾತತ್ವದಲ್ಲಿ ಬರ್ತಕ್ಕಂಥದ್ದು. ಇನ್ನು ಮೌಖಿಕ ಅಂತ ಹೇಳಿದಾಗ ಸ್ನೇಹಿತರೆ, ಬಾಯಲ್ಲಿ ಹೇಳ್ತಕ್ಕಂಥ ಈಗ ಜಾನಪದ ಗೀತೆಗಳಂತ ಏನು ಹೇಳ್ತೀವೋ, ಕಥೆಗಳಾಗಿರ್ಬಹುದು ಮತ್ತು ಲಾವಣಿಗಳಾಗಿರ್ಬೋದು, ಇದೆಲ್ಲ ಮೌಖಿಕದಲ್ಲಿ ಬರುತ್ತೆ. ಲಿಖಿತದಲ್ಲಿ ನೋಡ್ತಾ ಹೋದಾಗ ಈ ಒಂದು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ, ಅಂದರೆ ದೇಶೀಯ ಮತ್ತು ವಿದೇಶಿಯ ಬರಹಗಾರರು ಬರೆದಿರ್ತಕ್ಕಂಥ ಸಾಹಿತ್ಯನ ನಾವು ಲಿಖಿತ ಸಾಹಿತ್ಯ ಅಂತ ಹೇಳ್ತೀವಿ. ಸೊ ಹೀಗಿರಬೇಕಾದ್ರೆ ಜಾನಪದ ಗೀತೆಗಳನ್ನ ನಾವೇನು ಹೇಳ್ತೀವಿ, ಸಾಹಿತ್ಯದಲ್ಲಿ ಮೌಖಿಕ ಸಾಹಿತ್ಯಕ್ಕೆ ಬರುತ್ತೆ. ಆ್ಯಂಡ್ ಹಾಗಾಗಿ ಮಡಿಕೆ ಚೂರುಗಳು, ನಾಣ್ಯಗಳು ಮತ್ತು ಸ್ಮಾರಕಗಳೆಲ್ಲ ಪುರಾತತ್ವ ಆಧಾರಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಹೋಗುತ್ತೆ. ಸೊ ಪುರಾತತ್ವ ಆಧಾರಕ್ಕೆ ಸಂಬಂಧಿಸಿಲ್ಲ ಅಂತ ಕೇಳಿದ್ರೆ ಅದು ಆನ್ಸರ್ ಆಪ್ಷನ್ ಬಿ, ಜಾನಪದ ಗೀತೆಗಳು. ಸೊ ಅದೊಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದು. ಓಕೆ, ನೆಕ್ಸ್ಟು, ಕೌಟಿಲ್ಯನ ಅರ್ಥಶಾಸ್ತ್ರವು ಮೌರ್ಯರ ಬಗ್ಗೆ ತಿಳಿಸುವ ಗ್ರಂಥವಾಗಿದೆ. ಹಾಗಾದರೆ ಇದು ಈ ಕೆಳಗಿನ ಯಾವ ಪ್ರಕಾರದ ಇತಿಹಾಸ ರಚನೆಗೆ ಆಧಾರವಾಗಿದೆ ಅಂತ ಕೇಳಿದ್ದಾರೆ. ಸೊ ಸ್ನೇಹಿತರೆ, ನಾನು ಮೇಲ್ಗಡೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟೆ, ಹೌದಾ? ಇಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಏನಾಗುತ್ತೆ ಸ್ನೇಹಿತರೆ, ಇದೊಂದು ಸಾಹಿತ್ಯದಲ್ಲೂ ಸಹ ಯಾವುದ್ರಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಲಿಖಿತ ಸಾಹಿತ್ಯದಲ್ಲಿ ಬರುತ್ತೆ. ಲಿಖಿತ ಮೀನ್ಸ್ ಬರಹ ರೂಪದಲ್ಲಿ ಇರ್ತಕ್ಕಂಥದ್ದು. ಗ್ರಂಥ ಅಂತ ಹೇಳಿದ್ರಲ್ಲಿ ಬರಹ ರೂಪದಲ್ಲಿ ಕಂಡು ಬರುತ್ತೆ, ನಮಗೆ ಲಿಖಿತ ಸಾಹಿತ್ಯ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಆಪ್ಷನ್ ಬಿ ಲಿಖಿತ ಸಾಹಿತ್ಯ, ಹೌದಲ್ವಾ? ಸೊ ಪುರಾತತ್ವ ಅಂತ ಹೇಳಿದಾಗ ಅಲ್ಲಿ ಸ್ಮಾರಕಗಳು, ಶಾಸನಗಳಾಗಿರ್ಬೋದು, ಈ ರೀತಿ ನಾಣ್ಯಗಳಾಗಿರ್ಬೋದು, ಇದನ್ನ ಪುರಾತತ್ವ ಆಧಾರ ಅಂತ ಹೇಳ್ತೀವಿ.
ಸಾಹಿತ್ಯದಲ್ಲಿ ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ ಬರುತ್ತೆ. ಮೌಖಿಕ ಸಾಹಿತ್ಯದಲ್ಲಿ ಜಾನಪದ ಗೀತೆಗಳು, ಕಥೆಗಳು, ಲಾವಣಿಗಳು ಈ ರೀತಿ ಬರ್ತಾ ಹೋಗುತ್ತೆ. ಲಿಖಿತ ಸಾಹಿತ್ಯ ಅಂತ ಹೇಳಿದಾಗ ಅದೊಂದು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಒಂದು ಲಿಖಿತ ಸಾಹಿತ್ಯಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಅಕ್ಷರ ಜ್ಞಾನವನ್ನು ಮಾನದಂಡವಾಗಿಟ್ಟುಕೊಂಡು ಇತಿಹಾಸವನ್ನು 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಿದ್ದಾರೆ. ಇವುಗಳಲ್ಲಿ ತಪ್ಪಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಅಕ್ಷರ ಜ್ಞಾನವನ್ನು ಮಾನದಂಡವಾಗಿಟ್ಕೊಂಡು ಸೊ ನಾವು ನೋಡ್ತಾ ಹೋಗ್ತೀವಿ. ಆರಂಭಿಕ ಇತಿಹಾಸವನ್ನು 3 ರೀತಿಯಲ್ಲಿ ಮಾಡ್ತಾರೆ ಸ್ನೇಹಿತರೆ. ಒಂದು ಪ್ರಾಗೈತಿಹಾಸಿಕ ಕಾಲ ಅಂತಕ್ಕಂಥದ್ದು, ಆ್ಯಂಡ್ ಇನ್ನೊಂದು ಪೂರ್ವಭಾವಿ ಇತಿಹಾಸ ಕಾಲ, ಮೂರನೇದು ಇತಿಹಾಸ ಕಾಲ. ಒಟ್ಟು 3 ಹಂತಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಪ್ರಾಗೈತಿಹಾಸಿಕ ಕಾಲ ಅಂತಕ್ಕಂಥದ್ದು ಇದೆಯೋ ಇದನ್ನು ನಾವು ಯಾವುದೋ ಒಂದು ಸಾಕ್ಷ್ಯ, ಆಧಾರಗಳು, ಪುರಾವೆಗಳು, ಅಕ್ಷರ ಜ್ಞಾನ ಇಲ್ಲದೇ ಮಾಡ್ತಕ್ಕಂಥದ್ದು ಪ್ರಾಗೈತಿಹಾಸಿಕ ಕಾಲ ಆಗುತ್ತೆ. ಇತಿಹಾಸ ಕಾಲ ಅಂತಕ್ಕಂಥದ್ದು ಅಕ್ಷರ ಜ್ಞಾನವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಇತಿಹಾಸ ಕಾಲ ಆಗುತ್ತೆ. ಇನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಹೇಳಿದ್ರೆ ಸ್ನೇಹಿತರೆ, ಅಕ್ಷರ ಜ್ಞಾನ ಇತ್ತು, ಬಟ್ ಅಕ್ಷರ ಜ್ಞಾನ ಆ ಒಂದು ಕಾಲದಲ್ಲಿ ಬರೆದಿರ್ತಕ್ಕಂಥ ಅಕ್ಷರಗಳು ನಮಗೆ ಇವತ್ತಿಗೂ ಸಹ ಅರ್ಥ ಆಗ್ತಾ ಇಲ್ಲ. ಆ ಒಂದು ಕಾಲದಲ್ಲಿ ಪೂರ್ವಭಾವಿ ಇತಿಹಾಸ ಕಾಲದಲ್ಲಿ ಬರೆದಿದ್ದಾರೆ, ಬಟ್ ಈಗಿನ ಜನ್ರೇಷನ್ ಅಥವಾ ಈಗಿನ ಇದಕ್ಕೆ ಅದು ಅರ್ಥ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಮಾಹಿತಿ ಸ್ನೇಹಿತರೆ. ಸೊ ಹಾಗಾಗಿ ಅಕ್ಷರ ಜ್ಞಾನವನ್ನು ಮಾನದಂಡವಾಗಿಟ್ಟುಕೊಂಡು ಇತಿಹಾಸವನ್ನು 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಿದ್ದಾರೆ. ಇವುಗಳಿಗೆ ತಪ್ಪಾದ ಉತ್ತರ ಆರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲವೂ ತಪ್ಪಾಗಿದೆ ಅಂತಕ್ಕಂಥದ್ದು ತಪ್ಪಾಗುತ್ತೆ ಸ್ನೇಹಿತರೆ. ಯಾಕಂದರೆ ಪ್ರಾಗೈತಿಹಾಸಿಕ ಕಾಲ ಫಸ್ಟ್ ಬರುತ್ತೆ, ಪೂರ್ವಭಾವಿ ಇತಿಹಾಸ ಕಾಲ ಎರಡನೇದು ಬರುತ್ತೆ, ಮೂರನೇದು ಇತಿಹಾಸ ಕಾಲ ಅಂತ ಬರುತ್ತೆ. ಪ್ರಾಗೈತಿಹಾಸಿಕ ಕಾಲದಲ್ಲಿ ಯಾವುದೇ ಒಂದು ಅಕ್ಷರ ಅಭ್ಯಾಸನೇ ಇರಲಿಲ್ಲ. ಪೂರ್ವಭಾವಿ ಇತಿಹಾಸ ಕಾಲದಲ್ಲಿ ಇತ್ತು, ಬಟ್ ನಮಗೆ ಅರ್ಥ ಆಗ್ತಿಲ್ಲ. ಇತಿಹಾಸ ಕಾಲದಲ್ಲಿ ಈಗ ಅಕ್ಷರಾಭ್ಯಾಸ ಅಥವಾ ಅಕ್ಷರ ಜ್ಞಾನ ಇದೆ ಅಂತಕ್ಕಂಥದ್ದು ಆಗಿದೆ. ಸೊ ಆನ್ಸರ್ ಆಪ್ಷನ್ ಡಿ ಎಲ್ಲವೂ ತಪ್ಪಾಗಿದೆ ಅಂತಕ್ಕಂಥದ್ದು. ಸೊ ಇದು ತಪ್ಪಾಗಿದೆ, ತಪ್ಪಾದಂಥ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟು ಪ್ರಾಗೈತಿಹಾಸ ಕಾಲದ ಅರ್ಥ ಏನು ಅಂತ ಕೇಳಿದ್ದಾರೆ. ನಾನು ಆಲ್ರೆಡಿ ಹೇಳಿದಾಗೆ ಆ ಒಂದು ಕಾಲದಲ್ಲಿ ಸ್ಟಾರ್ಟಿಂಗು 99.9% ಕಾಲ ಇದರಲ್ಲೇ ಕಳೆದಿದೆ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಒಂದು ಸಾಕ್ಷ್ಯ ಪುರಾವೆಗಳು ಇಲ್ಲ, ಅಕ್ಷರಜ್ಞಾನ ಆ ಒಂದು ಕಾಲದಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಆ ಒಂದು ಕಾಲದ ಒಂದು ಅಕ್ಷರಗಳಿರಲಿಲ್ಲ ಅಂದರೆ ಅಲ್ಲಿಗೆ ಅಕ್ಷರ ಇಲ್ಲ ಅಂತ ಹೇಳಿದಾಗ ಗ್ರಂಥಗಳಾಗಲಿ ಅಥವಾ ಈ ಒಂದು ಏನು ಶಾಸನಗಳಲ್ಲಿ ಕೆತ್ತಿದ್ರಾಗಿರಬಹುದು, ಈ ಥರ ಯಾವುದೇ ಒಂದು ಅಕ್ಷರ ಇಲ್ಲ. ಓಕೆ, ಸೊ ಅಕ್ಷರ ಪರಿಚಯವೇ ಇಲ್ಲದ ಒಂದು ಕಾಲಘಟ್ಟ, ಅಕ್ಷರ ಪರಿಚಯವಿದ್ದು ಅವುಗಳನ್ನು ಓದಲು ಸಾಧ್ಯವಾಗದ ಕಾಲಘಟ್ಟ, ಅಕ್ಷರ ಪರಿಚಯವಿದ್ದು ಆ ಅಕ್ಷರವನ್ನು ಓದಲಾಗುವ ಕಾಲಘಟ್ಟ. ಓಕೆ, ಸೊ ಇಲ್ಲಿ ಪ್ರಾಗೈತಿಹಾಸಿಕ ಕಾಲ ಅಂದರೆ ಅಕ್ಷರ ಪರಿಚಯವೇ ಇಲ್ಲದ ಒಂದು ಕಾಲಘಟ್ಟವನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಇನ್ನು ಅಕ್ಷರ ಪರಿಚಯವಿದ್ದು ಅವುಗಳನ್ನು ಓದಲು ಸಾಧ್ಯವಾಗದ ಕಾಲ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದೆ ನೋಡಿ. ಇಲ್ಲಿ ಪೂರ್ವಭಾವಿ ಇತಿಹಾಸ ಕಾಲ ಅಂತಕ್ಕಂಥದ್ದು, ಸೊ ಪ್ರೀ ಹಿಸ್ಟರಿಕಲ್ ಟೈಮ್ ಅಂತಕ್ಕಂಥ ಪೀರಿಯಡ್ ಅಂತ ಏನು ಬರುತ್ತೋ, ಸೊ ಅದು ಅಕ್ಷರ ಪರಿಚಯ ಇತ್ತು, ಬಟ್ ಅವುಗಳನ್ನು ಓದಲು ಈಗ ಸಾಧ್ಯ ಆಗ್ತಿಲ್ಲ ನಮ್ಮ ಕೈಯಲ್ಲಿ ಅಂತಕ್ಕಂಥದ್ದು. ಇನ್ನು ಅಕ್ಷರ ಪರಿಚಯವಿದ್ದು ಆ ಅಕ್ಷರವನ್ನು ಓದಲಾಗುವ ಕಾಲ ಅಂತ ಹೇಳಿದ್ರೆ ಅದು ಇತಿಹಾಸ ಕಾಲ. ಓಕೆ, ಇತಿಹಾಸ ಕಾಲ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 1, ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟ ಪ್ರಾಗೈತಿಹಾಸಿಕ ಕಾಲ. ಆ್ಯಂಡ್ ನೆಕ್ಸ್ಟು ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ಕಾಣಿಸಿಕೊಂಡದ್ದು ಎಲ್ಲಿ ಅಂತ ಕೇಳಿದರೆ, ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ಕಾಣಿಸಿಕೊಂಡಿದ್ದು ಆಪ್ಷನ್ ಭಾರತ, ನೇಪಾಳ, ದಕ್ಷಿಣ ಆಫ್ರಿಕಾ, ಅಮೇರಿಕಾ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಸಿ, ದಕ್ಷಿಣ ಆಫ್ರಿಕಾ. ಸೊ ನೋಡಿ, ಮೊಟ್ಟ ಮೊದಲ ಬಾರಿಗೆ ಮಾನವನ ಒಂದು ಇದು ಕುರುಹು ನಮಗೆ ಸಿಕ್ಕಿದ್ದಂದರೆ ಮಾನವ ಇರ್ತಕ್ಕಂಥದ್ದು ಫಸ್ಟ್ ದಕ್ಷಿಣ ಆಫ್ರಿಕಾದಲ್ಲಾಗಿರುತ್ತೆ. ಅದಾದ ನಂತರ ಆ ಒಂದು ದಕ್ಷಿಣ ಆಫ್ರಿಕಾದಿಂದ ಬೇರೆ ಬೇರೆ ಒಂದು ದೇಶಗಳಾಗಿರ್ಬೋದು, ಬೇರೆ ಬೇರೆ ಒಂದು ಸ್ಥಳಗಳಿಗೆ ಏನಾಗ್ತಾರೆ ಹೋಗ್ತಾ ನೆಲೆಸ್ತಾರೆ. ಸೊ ಹಾಗಾಗಿ ಅಲ್ಲಿ ಬೀಡ್ಬಿಟ್ಟು ಅದು ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಮೊಟ್ಟ ಮೊದಲ ಬಾರಿಗೆ ಆಧುನಿಕ ಮಾನವನ ಒಂದು ದೈಹಿಕ ರಚನೆ ಕಾಣಿಸ್ಕೊಂಡಿದ್ದು ದಕ್ಷಿಣ ಆಫ್ರಿಕಾದಲ್ಲಿ ಅಂತ ಹೇಳ್ತಾರೆ. ಬಟ್ ಇದನ್ನು ಇವತ್ತಿಗೂ ಸಹ ಒಪ್ಕೊಂಡಿಲ್ಲ, ಇನ್ನೂ ಚರ್ಚೆ ನಡೀತಾನೆ ಇದೆ. ಬಟ್ ಮಾಹಿತಿ ಇರ್ತಕ್ಕಂಥದ್ದು ದಕ್ಷಿಣ ಆಫ್ರಿಕಾದು ಅಂತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಆ್ಯಂಡ್ ಮತ್ತೊಂದು ಏನಂತ ಹೇಳಿದ್ರೆ, ಈ ಒಂದು ಮಾನವನ ಒಂದು ವಿಕಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಚನೆ ಆಗಿರ್ತಕ್ಕಂಥದ್ದು ಏಕಕೋಶ ಜೀವಿ ಆಗಿರುತ್ತೆ. ಅದಾದ ನಂತರ ಮೃದ್ವಂಗಿಗಳು ಅಂತ ಏನು ಹೇಳ್ತೀವೋ, ಅಂದರೆ ಮೃದುವಾಗಿರ್ತಕ್ಕಂಥ ಚರ್ಮವನ್ನು ಹೊಂದಿರುತ್ತಲ್ವ, ಸೊ ಅಂಥದ್ದನ್ನ ನಾವು ಮೃದ್ವಂಗಿಗಳಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಬಸವನ ಹುಳು ಆಗಿರ್ಬೋದು. ಸೊ ಈ ರೀತಿ ನೋಡ್ತಾ ಹೋಗ್ತೀವಿ. ಸೊ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಜೀವಿಗಳು ವಿಕಾಸ ಆಗಿರ್ತಕ್ಕಂಥ ಫಸ್ಟ್ಗೆ ಏಕಕೋಶ ಜೀವಿಯಾಗಿ, ಅದಾದ ನಂತರ ಮೃದ್ವಂಗಿಗಳು, ಅದಾದ ನಂತರ ಎಲ್ಲ ರೀತಿಯ ಒಂದು ಜಾತಿಯ ಒಂದು ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ಓಕೆ, ಫಸ್ಟ್ ಮಾನವನ ರಚನೆ ಸಹ ಕಂಡು ಬರ್ತಕ್ಕಂಥದ್ದು ದಕ್ಷಿಣ ಆಫ್ರಿಕಾದಲ್ಲಿ. ಪ್ರಾಗೈತಿಹಾಸ ಕಾಲದ 3 ಹಂತಗಳಲ್ಲಿ ತಪ್ಪಾದ ಯುಗವಿದು ಅಂತ ಕೊಟ್ಟಿದ್ದಾರೆ ನೋಡಿ. ಪ್ರಾಗೈತಿಹಾಸ ಕಾಲದಲ್ಲಿ ನಾವು ನೋಡ್ತಾ ಹೋದಾಗ ಸ್ನೇಹಿತರೆ, ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ ಮತ್ತು ಮಡಿಕೆ ಶಿಲಾಯುಗ ಅಂತ ಕೊಟ್ಟಿದ್ದಾರೆ. ಪ್ರಾಗೈತಿಹಾಸ ಕಾಲದ 3 ಹಂತಗಳನ್ನ ನೋಡ್ತೀವಿ. ಒಂದು ಹಳೆ ಶಿಲಾಯುಗ, ಆ್ಯಂಡ್ ಮಧ್ಯಶಿಲಾಯುಗ, ನವಶಿಲಾಯುಗ.
ಸೊ ಹೀಗಿರಬೇಕಾದ್ರೆ ಆನ್ಸರ್ ಆಪ್ಷನ್ ಡಿ ಮಡಿಕೆ ಶಿಲಾಯುಗ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಡಿ. ಯಾವಾಗ ಅಂತ ಹೇಳಿದ್ರೆ ಸ್ನೇಹಿತರೆ, ಪ್ರಾಗೈತಿಹಾಸಿಕ ಕಾಲದಲ್ಲಿ ಹಳೆ ಶಿಲಾಯುಗ ಬರುತ್ತೆ. ಯಾವಾಗ ಅಂದರೆ ಕ್ರಿಸ್ತಪೂರ್ವ 5,00,000ದಿಂದ 12,000 ಒಂದು ಮಧ್ಯ ಏನು ಅಂತರ ಬರುತ್ತೋ ಸ್ನೇಹಿತರೆ, ಸೊ ಅದನ್ನು ನಾವು ಹಳೆ ಶಿಲಾಯುಗ ಅಂತ ಕರಿತೀವಿ. ಮತ್ತು ಹಳೆ ಮತ್ತು ನವಶಿಲಾಯುಗದ ನಡುವೆ ಬರ್ತಕ್ಕಂಥದ್ದು ಅಂದರೆ 12,000 ಕ್ರಿಸ್ತಪೂರ್ವ 12,000ದಿಂದ 9,000 ನಡುವಿನ ಒಂದು ಅವಧಿಯನ್ನು ಮಧ್ಯ ಶಿಲಾಯುಗ ಅಂತ ಕರಿತೀವಿ. 9,000ದಿಂದ 5,000 ಒಂದು ನಡುವಿನ ಟೈಮ್ ಏನಿದೆ ಅದನ್ನು ನಾವು ನವಶಿಲಾಯುಗ ಅಂತ ಕರೆದ್ವಿ. ಓಕೆ, ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಪ್ರಾಗೈತಿಹಾಸಿಕ ಕಾಲದ ಒಂದು ಹಂತಗಳು ಬರುತ್ತೆ ಸ್ನೇಹಿತರೆ. ಇದೆಲ್ಲ ಕ್ರಿಸ್ತ ಪೂರ್ವದಲ್ಲಿ ಬರ್ತಕ್ಕಂಥದ್ದು. ಓಕೆ, ಸೊ ಈಗ ಈ ಮೂರು ಸಹ ಪ್ರಾಗೈತಿಹಾಸಿಕ ಕಾಲದ ಹಂತಗಳಾಗಿರುತ್ತೆ. ಸೊ ಮಡಿಕೆ ಶಿಲಾಯುಗ ಅದು ಒಂದು ಶಿಲಾಯುಗಕ್ಕೆ ಸೇರ್ಕೊಳ್ತಕ್ಕಂಥದ್ದು ಆಗಿರೋದಿಲ್ಲ. ಮಾನವನ ವಿಕಾಸದ ಹಂತಗಳನ್ನು ಕಾಲಾನುಕ್ರಮವಾಗಿ ಹೊಂದಿಸಿ ಬರೆಯಿರಿ. ಇಲ್ಲೇನಾಗುತ್ತೆ, ಮಾನವನ ವಿಕಾಸದ ಹಂತಗಳನ್ನು ನೋಡ್ತಾ ಹೋದಾಗ ಸ್ನೇಹಿತರೆ, ಆಗಲೇ ಹೇಳಿದೆನು, ಫಸ್ಟು ಹಳೆ ಶಿಲಾಯುಗ ಬಂತು, ಅದಾದ ನಂತರ ಮಧ್ಯ ಶಿಲಾಯುಗ ಬರುತ್ತೆ, ಅದಾದ ನಂತರ ನವಶಿಲಾಯುಗ ಬರುತ್ತೆ. ಓಕೆ, ಸೊ ಈ ರೀತಿ ಇರಬೇಕಾದ್ರೆ ಏನಾಗುತ್ತೆ, ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ, ಕೃಷಿ ಅಥವಾ ಬೇಸಾಯ ಹಂತ, ಪ್ರಾಣಿ ಸಾಗಾಣಿಕಾ ಹಂತ, ಕುಶಲಕರ್ಮಿಗಳ ಹಂತ ಅಂತ ಕೊಟ್ಟಿದ್ದಾರೆ. ಸೊ ಮೊಟ್ಟ ಮೊದಲ ಬಾರಿಗೆ ಹಳೆ ಶಿಲಾಯುಗ ಏನಿರುತ್ತೋ ಆ ಒಂದು ಟೈಮಲ್ಲಿ ಮನುಷ್ಯನು ಏನು ಮಾಡಬೇಕಂತ ಅವನು ಗೊತ್ತಿರಲ್ಲ. ಸೊ ಅಲೆಮಾರಿ ಜೀವನವನ್ನು ಶುರು ಮಾಡ್ತಾನೆ, ಹಣ್ಣು ಹಂಪಲುಗಳನ್ನು ತಿನ್ನೋದಕ್ಕೆ ಶುರು ಮಾಡ್ತಾನೆ. ಈ ಒಂದು ಮೈಗೆ ಮುಚ್ಕೊಳ್ಳೋದಕ್ಕೆ ಏನು ಮಾಡ್ತಾನೆ, ಮರ ಮತ್ತು ತೊಗಟೆಗಳನ್ನು ಯೂಸ್ ಮಾಡಿ ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಅದಾದ ನಂತರ ಏನು ಮಾಡ್ತಾನೆ, ಹಣ್ಣು ಹಂಪಲು ಎಲ್ಲ ಟೈಮಲ್ಲೂ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ, ಬೇಟೆಗಾರಿಕೆ ಮತ್ತು ಮೀನು ಹಿಡಿಯೋದನ್ನು ಫಸ್ಟ್ಗೆ ಶುರು ಮಾಡ್ತಾರೆ ಈ ಒಂದು ಹಳೆ ಶಿಲಾಯುಗದಲ್ಲಿ. ಓಕೆ, ಸೊ ಅದಾದ ನಂತರ ಏನಾಗುತ್ತೆ, ಬೇಟೆಗಾರಿಕೆ ಮೀನು ಹಿಡಿತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಮಧ್ಯ ಶಿಲಾಯುಗದಲ್ಲಿ ಬರ್ತಾರೆ, ಈ ಚರ್ಮಗಳನ್ನು ಹೊದಿಕೆಯನ್ನು ಮಾಡ್ಕೊಳ್ತಕ್ಕಂಥ, ಚರ್ಮನ ಹೊದಿಸ್ಕೊಂಡು ಅವರ ಒಂದು ಇದನ್ನು ಮಾಡ್ಕೊಳ್ತಾ ಇದ್ರು, ಮುಚ್ಕೊಳ್ತಾ ಇದ್ರು. ಆ್ಯಂಡ್ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಕೆಲಸ ಹಳೆ ಶಿಲಾಯುಗದಲ್ಲಿ ಆದರೆ ಮಧ್ಯ ಶಿಲಾಯುಗದಲ್ಲಿ ಏನು ಮಾಡ್ತಾರೆ, ಬೇಟೆಯನ್ನು ಆಡ್ತಾರೆ. ಬೇಟೆ ಆಡು ಸಹ ಏನಾಗುತ್ತೆ, ಬೇಟೆ ಆಡಿ ಇವತ್ತು ತಿನ್ಕೊಬಿಟ್ರೆ ಮತ್ತೆ ಇನ್ನೊಂದು ಸಹ ಬೇಟೆ ಸಿಗಲಿಲ್ಲ ಅಂದರೆ ಹೊಟ್ಟೆ ಸಿಗ್ತಲ್ವಾ. ಸೊ ಅದಕ್ಕಾಗಿ ಏನು ಮಾಡ್ತಾರೆ, ಅಲ್ಲಿ ಪ್ರಾಣಿಗಳನ್ನು ಸಾಕೋದಕ್ಕೆ ಶುರು ಮಾಡ್ತಾರೆ, ಪಶುಪಾಲನೆಯನ್ನು ಶುರು ಮಾಡ್ತಾರೆ. ಸೊ ಓಕೆ, ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಎರಡನೇ ಹಂತ ಬರ್ತು ಈ ಮಧ್ಯ ಶಿಲಾಯುಗದಲ್ಲಿ, ಪ್ರಾಣಿ ಸಾಕಾಣಿಕೆ ಹಂತವನ್ನು ಮಾಡ್ತಾರೆ. ಪ್ರಾಣಿ ಸಾಗಾಣಿಕೆ ಹಂತ ಮಾಡಿ ಅದಾದ ನಂತರ ಆ ಒಂದು ಹಂತದಲ್ಲೇ ಪ್ರಾಣಿ ಸಾಕೋದು ಮತ್ತು ಪಶುಗಳನ್ನ ಸಾಕೋದು, ಮೇಯ್ನಾಗಿ ಪಶುಗಳನ್ನು ಸಾಕೋದು, ಒಂದೆಡೆ ನಿಲ್ಲಿಸಿ ಬೇಸಾಯವನ್ನು ಮಾಡ್ತಕ್ಕಂಥದ್ದು ಶುರು ಮಾಡ್ತಾರೆ. ಅದಾದ ನಂತರ ಪ್ರಾಣಿ ಸಾಕಾಣಿಕೆ ಆದ ನಂತರ ಕೃಷಿ ಬೇಸಾಯವನ್ನು ಶುರು ಮಾಡ್ಕೊಳ್ತಾರೆ. ಕೃಷಿ ಬೇಸಾಯ ಆದ ನಂತರ ಕುಶಲಕರ್ಮಿಗಳ ಹಂತ ಬರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಲಾಸ್ಟಲ್ಲಿ ಡಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ಫಸ್ಟು ಎ ಬರುತ್ತೆ ಅಂತ ಹೇಳಿದಾಗ ಇದೆರಡು ಬರಲ್ಲ ಸ್ನೇಹಿತರೆ. ಅದಾದ ನಂತರ ಪ್ರಾಣಿ ಸಾಕಾಣಿಕೆ ಬರುತ್ತೆ, ಅದಾದ ನಂತರ ಕೃಷಿ ಮತ್ತು ಬೇಸಾಯ ಹಂತ, ಲಾಸ್ಟಲ್ಲಿ ಕುಶಲಕರ್ಮಿಗಳ ಹಂತ. ಆಪ್ಷನ್ ಎ ಈ ಹಂತದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಆಯ್ಕೆ ಮಾಡಿ. ಹಳೆ ಶಿಲಾಯುಗದ ಜನರು ಗೆಡ್ಡೆಗೆಣಸು, ಹಣ್ಣು ಹಂಪಲು ತಿಂದು ಬದುಕುತ್ತಿದ್ದರು. ಬೆಣಚು ಕಲ್ಲುಗಳಿಂದ ಚಾಕು, ಕಲ್ಲು, ಉಳಿ, ಮೊನೆ ಉಪಕರಣಗಳನ್ನು ತಯಾರಿಸಿಕೊಳ್ಳುತ್ತಿದ್ದರು. ಸೊ ಇದು ಸರಿಯಾಗಿದೆ ಸ್ನೇಹಿತರೆ. ಹಳೆ ಶಿಲಾಯುಗ ಅಂತ ನಾನು ಏನು ಹೇಳಿದ್ನೋ, ಈ ಒಂದು 5,00,000ದಿಂದ 12,000 ಒಂದು ನಡುವಿನ ಒಂದು ಅವಧಿ ಏನು ಬರುತ್ತೋ, ಸೊ ಅದನ್ನು ನಾವು ಹಳೆ ಶಿಲಾಯುಗ ಅಂತ ಕರಿತೀವಿ. ಆ ಒಂದು ಟೈಮಲ್ಲಿ ಮನುಷ್ಯನಿಗೆ ಯಾವುದು ಏನೂ ಸಹ ಗೊತ್ತಿರಲಿಲ್ಲ. ಆ ಒಂದು ಟೈಮಲ್ಲಿ ಏನು ಮಾಡ್ತಾರೆ, ಗೆಡ್ಡೆ ಗೆಣಸು, ಹಣ್ಣು ಹಂಪಲುಗಳನ್ನು ತಿಂದು ಬದುಕ್ತಾ ಇರ್ತಾರೆ. ಅದಾದ ನಂತರ ಈ ಒಂದು ಬೇಟೆಯಾಡೋದನ್ನು ಸಹ ಶುರು ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವಾಗ ಇನ್ನೂ ಸಹ ಈ ಒಂದು ತಾಮ್ರ ಆಗಿರ್ಬೋದು, ಕಂಚು ಆಗಿರ್ಬೋದು, ಇದರ ಒಂದು ಐಡಿಯಾ ಅವ್ರಿಗೆ ಇರೋದಿಲ್ಲ. ಬೆಣಚು ಕಲ್ಲುಗಳಿಂದ ಅಂದರೆ ಶಿಲಾಯುಗ ಅಂತ ಹೇಳಿದ್ರೆ ಕಲ್ಲುಗಳಿಂದ ಅವ್ರು ಏನು ಮಾಡ್ತಾರೆ, ಚಾಕು, ಕಲ್ಲು, ಉಳಿ, ಮೊನೆ ಉಪಕರಣಗಳನ್ನು ತಯಾರಿಸ್ಕೊಳ್ತಾ ಇದ್ರು. ಸೊ ಇಲ್ಲಿ ಎರಡೂ ಆಯ್ಕೆಗಳು ಸಹ ಸರಿ ಬರುತ್ತೆ. ಒಂದು ಸರಿ ಎರಡು ತಪ್ಪು ಆಗೋದಿಲ್ಲ, 1 ಮತ್ತು 2 ಸರಿ. ಹೌದು, ಆಪ್ಷನ್ ಬಿ 2 ಸಹ ಸರಿಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನಲ್ಲಿ ಸರಿಯಾದ ಉತ್ತರದ ಗುಂಪನ್ನು ಆಯ್ಕೆ ಮಾಡಿ ಅಂತ ಹೇಳಿದರೆ, ಸೊ ಅಂದರೆ ಹಳೆ ಶಿಲಾಯುಗದ ನೆಲೆಗಳು ಎಲ್ಲಿ ಕಂಡು ಬರುತ್ತೆ, ಅದು ರಾಜ್ಯಗಳು ಮತ್ತು ಪ್ರದೇಶಗಳು. ಆ ಒಂದು ಈಗ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಹುಣಸಗಿ ಎಲ್ಲಿ ಕಂಡು ಬರುತ್ತೆ, ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥದ್ದು ಹುಣಸಗಿ. ಆ್ಯಂಡ್ ಬೋಲನ್ ಕಣಿವೆ ಬಂದು ಮಧ್ಯಪ್ರದೇಶ ಆಗಿರುತ್ತೆ. ಸೊ ಅದಾದ ನಂತರ ನೋಡ್ತಾ ಹೋದಾಗೆ ಸ್ನೇಹಿತರೆ, ಕರ್ನೂಲ್ ಅಮರಾವತಿ ಬಂದು ಆಂಧ್ರ ಪ್ರದೇಶ, ಅಮರಾವತಿ ಹತ್ತಿರ ಪಕ್ಕಂ ಅಂತಕ್ಕಂಥದ್ದು ತಮಿಳ್ನಾಡಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಹುಣಸಗಿ ಆಪ್ಷನ್ ಬಿ ಆಗಿರುತ್ತೆ. ಸೊ ಇದು ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟು ಬೋಲನ್ ಕಣಿವೆ ಬಂದು ಮಧ್ಯಪ್ರದೇಶ, ಎ ಬರಬೇಕು. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಕರ್ನಲ್ ಅಮರಾವತಿ ಬಂದು ಆಂಧ್ರ ಪ್ರದೇಶ ಆಗಿರುತ್ತೆ, ಹತ್ತಿರಂ ಪಂಕಂ ಅಂತಕ್ಕಂಥದ್ದು ತಮಿಳ್ನಾಡಾಗಿರುತ್ತೆ.
ಆ್ಯಂಡ್ ನೆಕ್ಸ್ಟ್ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಶಿಲಾಯುಧಗಳನ್ನು ಬಳಸಲಾರಂಭಿಸಿದ ಕಾಲಘಟ್ಟ ಯಾವುದು? ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಶಿಲಾಯುಧಗಳನ್ನು ಪ್ರಾರಂಭಿಸಿದಂಥ ಕಾಲಘಟ್ಟ ಯಾವುದು ಅಂತ ಕೇಳಿದರೆ, ನೋಡಿ ಸ್ನೇಹಿತರೆ, ಹಳೆ ಶಿಲಾಯುಗದಲ್ಲಿ ಏನು ಮಾಡ್ತಾರೆ, ಲಾಸ್ಟ್ ಒಂದು ಕ್ವೆಶನ್ ಹೇಳಿದಾಗೆ ನಿಮಗೆ, ಹಳೆ ಶಿಲಾಯುಗದಲ್ಲಿ ಏನು ಮಾಡ್ತಾಯಿದ್ರು, ಈ ಒಂದು ಬೆಣಚು ಕಲ್ಲುಗಳಿಂದ ಚಾಕು, ಕಲ್ಲು, ಉಳಿ, ಮೊನೆ ಉಪಕರಣಗಳನ್ನ ತಯಾರಿಸ್ಕೊಳ್ತಾ ಇದ್ರು. ಓಕೆ, ಬಟ್ ಇಲ್ಲಿ ಮಧ್ಯ ಶಿಲಾಯುಗ ಬರುತ್ತೆ. ಸೊ ಸೂಕ್ಷ್ಮ ಶಿಲಾಯುಗ ಅಂತ ಹೇಳ್ತೀವಿ. ಮಧ್ಯ ಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಅಂತ ಹೇಳ್ತೀವಿ. ಯಾಕಂತ ಹೇಳಿದರೆ ಆ ಒಂದು ಟೈಮಲ್ಲಿ ಅವರ ಒಂದು ಸ್ಕಿಲ್ ಅಥವಾ ಕೌಶಲ್ಯಗಳನ್ನು ಯೂಸ್ ಮಾಡಿಕೊಂಡು ಕೆಲವೊಂದು ಚೂಪಾದ ಮೊಣಚಾದಂತಹ ಒಂದು ಇದನ್ನು ತಯಾರು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಹಳೆ ಶಿಲಾಯುಗ ಅಲ್ಲ, ಮಧ್ಯ ಶಿಲಾಯುಗದಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ, ಮಧ್ಯ ಶಿಲಾಯುಗದಲ್ಲಿ ನಾವು ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ. ನೆಕ್ಸ್ಟ್ ಕರ್ನಾಟಕದಲ್ಲಿನ ಸೂಕ್ಷ್ಮ ಶಿಲಾಯುಗದ ನೆಲೆಗಳು ಇವಾಗಿವೆ: ಬ್ರಹ್ಮಗಿರಿ, ಕನಗನಹಳ್ಳಿ, ಬಾಗೂರು, ಗಣೇಶ್ವರ, ಬನಹಳ್ಳಿ ಆ್ಯಂಡ್ ವಾನಬಸರಿ, ಸರಾಯಿನು ಹರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಹೋದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ, ಬಾಗೂರು ಅಂತಕ್ಕಂಥದ್ದು ನಮಗೆ ಕನ್ನಡದಲ್ಲಿ ಕಂಡುಬರ್ತಕ್ಕಂಥದ್ದಲ್ಲ, ಆ್ಯಂಡ್ ವಾನಪಸಾರಿ ಇದೆಲ್ಲ ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಒಂದು ನೆಲೆಗಳಾಗಿರೋದಿಲ್ಲ. ಸೊ ಯಾವುದಂತ ಹೇಳಿದ್ರೆ ಬ್ರಹ್ಮಗಿರಿ ಮತ್ತು ಕನಗನಹಳ್ಳಿ ಅಂತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ನಾನು ಆಲ್ರೆಡಿ ಹೇಳಿದ್ರೆ ಸ್ನೇಹಿತರೆ, ಚಾಪ್ಟರ್ ನಾನು ಮಾಡಿದ್ದೀನಿ. ಸೊ ಚಾಪ್ಟರ್ನ ನೋಡಿಕೊಂಡೆ ಎಲ್ಲ ಕಂಪ್ಲೀಟಾಗಿ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ, ಎಕ್ಸ್ಪ್ಲನೇಷನ್ಗಳು. ಪ್ರಾಗೈತಿಹಾಸಿಕ ಕಾಲದಲ್ಲಿ ಬೆಂಕಿ ಹಾಗೂ ಬೂದಿಯ ಕುರುಹುಗಳು ದೊರೆತಿರುವುದು ಎಲ್ಲಿ ಅಂತ ಕೇಳಿದರೆ, ಅಂದರೆ ಪ್ರಾಗೈತಿಹಾಸಿಕ ಕಾಲದಲ್ಲಿ ಅಂತ ಹೇಳಿದಾಗ ಈಗ ಒಂದು ಶಿಲಾಯುಗ ಕಾಲ ಅಂತ ಹೇಳಿದ್ವಿ, ಹಳೆದು, ಮಧ್ಯ ಮತ್ತು ಹೊಸ ಶಿಲಾಯುಗ ಕಂಡುಬರುತ್ತೆ. ಆ ಒಂದು ಟೈಮಲ್ಲಿ ಬೆಂಕಿ ಹಾಗೂ ಬೂದಿಯ ಕುರುಹುಗಳು ದೊರೆತವು ಎಲ್ಲಿ? ಸೊ ಬೆಂಕಿ ಅಂತ ನಮಗೆ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗದಲ್ಲಿ ಕಂಡುಬರಲ್ಲ ಸ್ನೇಹಿತರೆ, ನವಶಿಲಾಯುಗದಲ್ಲಿ ಕಂಡುಬರ್ತಕ್ಕಂಥದ್ದಾಗಿರುತ್ತೆ. ಬೆಂಕಿ ಹಾಗೂ ಬೂದಿಯ ಕುರುಹುಗಳು ಎಲ್ಲಿ ಕಂಡುಬರ್ತವೆ ಅಂತ ಹೇಳಿದ್ರೆ ಕರ್ನೂಲಿನ ಗುಹೆಗಳು, ಆಪ್ಷನ್ ಸಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನವಶಿಲಾಯುಗದ ಕೃಷಿಯ ಆರಂಭಿಕ ಕುರುಹುಗಳು ದೊರೆತ ನೆಲೆ ಯಾವುದು? ನವಶಿಲಾಯುಗದ ಕೃಷಿಯ ಆರಂಭಿಕ ಕುರುಹುಗಳು ದೊರೆತ ನೆಲೆ ಯಾವುದು? ಮೆಹರ್ಗರ, ಸನ್ನತಿ, ಸಂಗನಕಲ್ಲು, ಬ್ರಹ್ಮಗಿರಿ. ಎಸ್ ಆನ್ಸರ್ ಸ್ನೇಹಿತರೆ ಆಪ್ಷನ್ ಎ, ಮೆಹರ್ಗರ. ನೆಕ್ಸ್ಟು ಈ ಕೆಳಗಿನಲ್ಲಿ ಸರಿಯಾದಂತಹ ಉತ್ತರವನ್ನು ಆರಿಸಿ. ನವಶಿಲಾಯುಗದಲ್ಲಿಯೇ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬಂದವು. ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ ಇವು ನವಶಿಲಾಯುಗದ ನೆಲೆಗಳಾಗಿವೆ. ಸೊ ನೋಡಿ ಸ್ನೇಹಿತರೆ, ನವಶಿಲಾಯುಗದಲ್ಲಿ ಅಂತ ಹೇಳಿದಾಗ ಇಲ್ಲಿ ಕೃಷಿನೂ ಸಹ ಬರುತ್ತೆ. ಕೃಷಿ ಆಲ್ಮೋಸ್ಟ್ ಕೃಷಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಆ್ಯಂಡ್ ಹಳ್ಳಿಗಳು ಸಹ ಇಂಪ್ರೂವ್ ಆಗ್ತಾ ಹೋಗ್ತವೆ. ಸೊ ಆನ್ಸರ್ ಆಪ್ಷನ್ ಒಂದು, ಹಳ್ಳಿಗಳು ಏಳಿಗೆಗೆ ಬರ್ತವೆ. ಯಾಕಂತ ಹೇಳಿದರೆ ಅಲ್ಲಿ ಕೃಷಿಯನ್ನು ಅವಲಂಬಿಸ್ತಾರೆ, ಒಂದೆಡೆ ನೆಲೆನೂ ಸಹ ಕಂಡುಕೊಳ್ತಾರೆ ಆ್ಯಂಡ್ ಅಲ್ಲಿ ಪ್ರಾಣಿ ಪಕ್ಷಿಗಳನ್ನು ಸಹ ಸಾಕೋದಕ್ಕೆ ಶುರು ಮಾಡ್ತಾರೆ. ಸೊ ಹೀಗಿರಬೇಕಾದ್ರೆ ಅಲ್ಲಿ ಆರಂಭಿಕ ಅಂದರೆ ಹಳ್ಳಿಗಳು ಆ ಒಂದು ಟೈಮಲ್ಲಿ ಏಳಿಗೆ ಆಗ್ತಕ್ಕಂಥದ್ದು. ಅಲ್ಲಿಗಂಟ ಹಳ್ಳಿಗಳು ಅಂತಕ್ಕಂಥದ್ದು ಇರಲಿಲ್ಲ. ಏನು ಮಾಡ್ತಾರೆ, ಅಲೆಮಾರಿ ಜೀವನವನ್ನು ಆರಂಭಿಸ್ತಾ ಇದ್ರು. ಬಟ್ ಈ ಒಂದು ನವಶಿಲಾಯುಗದಲ್ಲಿ ಏನು ಮಾಡ್ತಾರೆ, ಪ್ರಾಣಿ ಪಕ್ಷಿಗಳನ್ನು ಸಾಕೋದಕ್ಕೆ ಶುರು ಆದ ನಂತರ ಒಂದೆಡೆ ಈ ಒಂದು ಊಟಕ್ಕೋಸ್ಕರ ಈ ಒಂದು ಕೃಷಿಗಳನ್ನು ಸಹ ಮಾಡೋದಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ಆ ಒಂದು ಕೃಷಿಯನ್ನು ಮಾಡ್ತಕ್ಕಂಥದ್ದು ಮತ್ತು ಒಂದೆಡೆ ನಿಲ್ಲಿಸ್ತಕ್ಕಂಥದ್ದು ಏನಾಗುತ್ತೋ ಸೊ ಅಲ್ಲಿ ಹಳ್ಳಿಗಳು ಉದ್ಭವ ಆಗ್ತಾ ಹೋಗ್ತವೆ ಅಥವಾ ಏಳಿಗೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳೆವು ನವಶಿಲಾಯುಗದ ನೆಲೆಗಳಾಗಿವೆ. ಸೊ ಆನ್ಸರ್ ಆಪ್ಷನ್ 1 ಮತ್ತು 2 ಸರಿ ಇದೆ. ಮಾನವನ ಬದುಕಿನಲ್ಲಿ ಲೋಹಗಳ ಪಾತ್ರ ಪ್ರಮುಖವಾದವು. ಹಾಗಾದರೆ ಮಾನವ ಬಳಸಿದ ಮೊದಲ ಲೋಹ ಯಾವುದು ಅಂತ ಕೇಳಿದರೆ ತಾಮ್ರ, ತವರ, ಕಂಚು ಮತ್ತು ಸತು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಮಾನವನ ಬದುಕಿನಲ್ಲಿ ಲೋಹಗಳ ಪಾತ್ರ ತುಂಬಾ ಮುಖ್ಯ ಇದೆ. ಬಟ್ ಮಾನವ ಬಳಸಿದಂಥ ಮೊದಲ ಲೋಹ ಯಾವುದಂತ ಹೇಳಿದ್ರೆ ಸ್ನೇಹಿತರೆ ಅದು ತಾಮ್ರ ಆಗಿರುತ್ತೆ. ಆಪ್ಷನ್ ಎ ತಾಮ್ರ. ಸೊ ನೋಡ್ತಾ ಹೋಗಿ, ನಾನು ಎಕ್ಸ್ಪ್ಲೇನ್ ಏನು ಕೊಟ್ಟಿದ್ದೀರೋ ನೀವು ಒಂದ್ಸಾರಿ ಅದನ್ನು ಕನ್ನಡಿಸ್ಬಿಟ್ರೆ ನಿಮಗೆ ಆರಾಮಾಗಿ ಆನ್ಸರ್ಸ್ ಎಲ್ಲ ನೀಟಾಗಿ ಅರ್ಥ ಆಗಿಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಹರಪ್ಪ ನಾಗರಿಕತೆಯು ಈ ಕೆಳಗಿನ ನದಿಯ ದಂಡೆಯ ಮೇಲೆ ಉದಯವಾಯಿತು. ಹರಪ್ಪ ನಾಗರಿಕತೆ ಯಾವ್ದು ಬರುತ್ತೆ? ಗಂಗಾ, ಸಿಂಧು, ಯಮುನಾ, ಬ್ರಹ್ಮಪುತ್ರ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಹರಪ್ಪ ನಾಗರಿಕತೆ ಶುರು ಆಗ್ತಕ್ಕಂಥದ್ದೇ ಸಿಂಧು ನದಿಯ ದಂಡೆಯ ಮೇಲೆ, ಹೌದಲ್ವಾ? ಸೊ ಆಪ್ಷನ್ ಬಿ ಸಿಂಧು. ಆ್ಯಂಡ್ ನೆಕ್ಸ್ಟ್ ನವಶಿಲಾಯುಗದಲ್ಲಿ ಆಯುಧಗಳನ್ನು ತಯಾರಿಸಿದ ನೆಲೆ ಯಾವುದು ಅಂತ ಕೇಳಿದರೆ ಸಂಗನಕಲ್ಲು, ಬ್ರಹ್ಮಗಿರಿ, ಸನ್ನತಿ ಆ್ಯಂಡ್ ಮೆಹರ್ಗರ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಸ್ನೇಹಿತರೆ ಆಪ್ಷನ್ ಎ ಸಂಗನಕಲ್ಲು. ವೆರಿ ಇಂಪಾರ್ಟೆಂಟು. ಆಪ್ಷನ್ ಎ ಸಂಗನಕಲ್ಲು ಅಂತಕ್ಕಂಥದ್ದು ನವಶಿಲಾಯುಗದ ಆಯುಧಗಳನ್ನು ತಯಾರಿಸಿದ ಒಂದು ನೆಲೆ ಆಗಿರುತ್ತೆ. ಓಕೆ ಸ್ನೇಹಿತರೆ, ಸೊ ಇದು ಬಂದು MCQಸ್ಗಳಾಗಿತ್ತು. ಫಸ್ಟ್ ಚಾಪ್ಟರು 6th ಸ್ಟ್ಯಾಂಡರ್ಡು ಒಂದು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ನೀವು TETಗಾಗಿರಬಹುದು ಅಥವಾ PSTRಗಾಗಿರಬಹುದು, GPSTRಗಾಗಿರಬಹುದು
ಆ್ಯಂಡ್ HSTR ಆಗಿರ್ಬೋದು. ಸೊ ಎಲ್ಲನೂ ಸಹ ಬೇಸಿಕಾಗಿ ನೀವು ನೋಡ್ತಾ ಹೋದರೆ ಎಲ್ಲ ತುಂಬ ಈಸಿಯಾಗಿದೆ ಆ್ಯಂಡ್ ನಿಮಗೆ ಅರ್ಥ ಆಗ್ತಕ್ಕಂಥ ಒಂದು ಟಾಪಿಕ್ ಆಗಿರುತ್ತೆ. ಸೊ ಹೀಗೆ ಹಂತವಾಗಿ ನೀವು ಮುಂದೆ ಹೋಗ್ತಾ ಹೋದರೆ ಸೊ ಎಲ್ಲನೂ ಸಹ ನಿಮಗೆ ಈಸಿಯಾಗಿ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ಟಾರ್ಟಿಂಗೇ ನೀವು ಹೈ ತೊಗೊಳ್ತೀವಿ ಅಂತ ಹೇಳಿದ್ರೆ ಸೊ ಅದು ಟಫ್ ಅಂತ ಅನಿಸುತ್ತೆ. ಈಸಿಯಿಂದ ನೀವು ಒಂದೊಂದೇ ಹಂತ ಮುಂದೆ ಹೋಗ್ತಾ ಹೋದರೆ ನಿಮಗೆ ಅದು ಕಷ್ಟ ಅಂತ ಅನಿಸೋದಿಲ್ಲ ಸ್ನೇಹಿತರೆ.